ಅಲ್ಲ, ಎಲ್ಲ ಕಡೆ ಈ ಹಿಟ್ಲರ್ 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 ಅಂತ ಹೇಳ್ತಾ ಇರ್ತಾರೆ. ಒಂದು ವೇಳೆ ಹಿಟ್ಲರ್ ಫ್ಯಾಮಿಲಿ ಏನಾದರೂ ಪೇಟೆಂಟ್ ತೊಗೊಂಡ್ಬಿಟ್ರೆ ಹಿಟ್ಲರ್ ಹೆಸರಿಗೆ ಎಷ್ಟು ದುಡ್ಡು ಬರ್ಬೋದು ಅಂತ ಪ್ರತಿಯೊಬ್ಬರು ಹಿಟ್ಲರ್ ಅಂತ ಯೂಸ್ ಮಾಡ್ತಾ ಇರ್ತಾರೆ. ಈಗ ಒಂದು ಹಾಡನ್ನು ಮತ್ತೊಬ್ಬರು ಕದಿಯಂಗಿಲ್ಲ, ಯೂಸ್ ಮಾಡೋಂಗಿಲ್ಲ, ಹಿಂಗೆಲ್ಲ ಇರುತ್ತಲ್ಲ, ಕೃತಿ ಚೌರ್ಯ ಕದ್ದಿದ್ದಾರೆ, ಕೇಸ್ ಹಾಕ್ಬೋದು. ನೀವು ಹಾಡು ಹಾಡೋಂಗಿಲ್ಲ, ಕೆಲವು ಹಂಗೂ ಇದೆ. ಅಂದರೆ ನಾವು ಆಡಿದ್ದನ್ನು ಮತ್ತು ಹಿಂಗೆಲ್ಲ ತುಂಬ ಇದೆ. ಅದು ಹಿಟ್ಲರ್ ಅಂತ ಎಷ್ಟು ಬಳಸಿರ್ಬೋದಲ್ವಾ. ಇರಲಿ, ಅಶೋಕ್ 17 ತಿಂಗಳು ಸರ್ಕಾರದ 17 ಅವಾಂತರಗಳ ಬಗ್ಗೆ ಒಂದು ಅದ್ಭುತವಾದ ಪಟ್ಟಿ ಮಾಡಿದರು. ಅದು ಯಾವುದು ಅಂತ ಹೇಳ್ತಾ ಹೋಗ್ತೀನಿ. ಅವ್ರು ಹೇಳ್ತಾರೆ, 1 ಮುಡಾ ಹಗರಣ ಆಯಿತು 17 ತಿಂಗಳಲ್ಲಿ, 2ನೇದು ವಾಲ್ಮೀಕಿ ಹಗರಣ ಆಯಿತು, 3ನೇದು ಗ್ಯಾರಂಟಿ ಗೊಂದಲ ಆಯಿತು, ಮದ್ಯದ ದರ ಏರಿಕೆ ಆಯಿತು, ಕಾಸು ಕೊಟ್ಟರೆ ಪಂಪ್ ಸೆಟ್ ಸಿಗಬೇಕು, ಮೊದಲು ಪಂಪ್ ಸೆಟ್ಗೆ ಕಾಸು ಕೊಡಬೇಕು ಅಂತಿರಲಿಲ್ಲ, ಒಂದು 2 ಲಕ್ಷ ಮಾಡಿದ್ದಾರೆ. ಭಾಳ ಬೇಸರದ ಸಂಗತಿ ಅದು ನಿಜವಾಗಲೂ. ಉಳಿದದ್ದು ನಾನು ರಾಜಕೀಯ ಮತ್ತೊಂದು ಹೇಳಬಲ್ಲೆ, ಆದರೆ ಪಂಪ್ ಸೆಟ್ಗೆ ದುಡ್ಡು ಮಾಡಿರೋದು ಇದೆಯಲ್ಲ, ಭಾಳ ಕಿರಿಕಿರಿ ಮಾಡಿಟ್ಟಿದ್ದಾರೆ ನಿಜವಾಗಿ ರೈತರಿಗೆ. 6ನೇದು ವಕ್ಫ್ ಬೋರ್ಡ್ ಕಿರಿಕು, 7ನೇದು ಮುಸ್ಲಿಂ ಗುತ್ತಿಗೆದಾರರಿಗೆ ಮೀಸಲಾತಿ ಕೆಲಸ, KSRTC ಚಾಲಕ ಆತ್ಮಹತ್ಯೆಗೆ ಯತ್ನ, ಚಲುವರಾಯಸ್ವಾಮಿ ಮೇಲೆ ಆರೋಪ ಕೇಳಿ ಬಂದಿತ್ತಲ್ಲ, ಪೆನ್ ಡ್ರೈವ್ ತೆಗಿಲ ಅಂತೇಳಿ ಕುಮಾರಸ್ವಾಮಿ ಹೇಳ್ತಾ ಇದ್ರು. ಅದು ಅಬಕಾರಿ ಹಗರಣ, 700 ಕೋಟಿ ರೂಪಾಯಿ ಹಗರಣ ಅಂತ ಮೋದಿ ಹೇಳಿದರು. ಯಾದಗಿರಿಯಲ್ಲಿ PSI ನಿಗೂಢ ಸಾವು, ನಂತರ ನಾವು ಒತ್ತಾಯ ಮಾಡಿದ ನಂತರ 50 ಲಕ್ಷ ಕೊಟ್ಟರು. ಅಲ್ಲಿ ಆತನ ವಿರುದ್ಧ ಭಾಳ ಕೆಟ್ಟದಾಗಿ ಅಲ್ಲಿ MLA ಮಾತಾಡಿದರು. ಅಟ್ರಾಸಿಟಿ ಕೇಸ್ ಅದು ನಿಜವಾಗಿ. ನಾವು ಜೋರು ಸುದ್ದಿ ಮಾಡಿದಾಗ 50 ಲಕ್ಷ ಕೊಟ್ಟರು. ಅಲ್ಲಿ ಕೊಡಿ, ಇಲ್ಲ ಅಂದ್ರೆ ನಾನು ಹೇಳ್ತಾ ಇಲ್ಲ. ಈ ಬಳ್ಳಾರಿಯ ಹೆಣ್ಮಕ್ಳಿಗೆ ತಾಯಂದಿರಿಗೆ ಯಾಕಿಲ್ಲ ಒಂದು 25 ಲಕ್ಷ ಆದರೂ? ಅಲ್ಲಿ ಅಟ್ರಾಸಿಟಿ ಕೇಸ್ ಆಗುತ್ತೆ, ನಿಮ್ಮದೇ MLA ಮೇಲೆ ಅಂತ ಅಂದ್ಬಿಟ್ಟು ಗೃಹ ಸಚಿವರಿಗೆ 50 ಲಕ್ಷ ಕೊಟ್ಟು ಬಂದರು. ದಲಿತ ಯುವಕ ಆತನ ಅಲ್ಲಿಯ ಕಾಂಗ್ರೆಸ್ MLA ಒಂಥರ ಕೆಟ್ಟ ಕೊಳಕ ಬೈದಿದ್ರು ಅಂತೇಳಿ ಅವರ ಪತ್ನಿ ಆರೋಪ ಮಾಡಿದರು. ಇವರು ಬೇಗ ಓಡ್ಬಿಟ್ರು, 50 ಲಕ್ಷ ಕೊಟ್ಟರು. ಕೊಡಲಿ, ಈ ತಾಯಂದ್ರಿಗೂ ಕೊಡಿ ಒಂದು 25 ಲಕ್ಷ ಆದರೂ. ಇನ್ನು 11ನೇ ಪಾಯಿಂಟ್, ಶಾಸಕರ ಅನುದಾನ ಸ್ಥಗಿತ, 12 ಹುಬ್ಬಳ್ಳಿ ಗಲಭೆ ಕೇಸ್ ವಾಪಸ್, 13 ರೇಷನ್ ಕಾರ್ಡ್ ರದ್ದು, ಹೆಬ್ಬಾಳ್ಕರ್ PA ಲಂಚ ಆರೋಪ, ರಾಮೇಶ್ವರಂ ಬ್ಲಾಸ್ಟ್, ನಕಲಿ ಬೀಜ ಪೂರೈಕೆ ಆರೋಪ, ಬಾಣಂತಿಯರ ಸಾವು. 17 ಪಾಯಿಂಟ್ ಹೇಳಿದರು 17 ತಿಂಗಳಿಗೆ. ಓಕೆ, ನೆಕ್ಸ್ಟ್. ಇನ್ನು ಅಲ್ಲ, ಎಲ್ಲ ಕಡೆ ಈ ಹಿಟ್ಲರ್ 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 ಅಂತ ಹೇಳ್ತಾ ಇರ್ತಾರೆ. ಒಂದು ವೇಳೆ ಹಿಟ್ಲರ್ ಫ್ಯಾಮಿಲಿ ಏನಾದರೂ ಪೇಟೆಂಟ್ ತೊಗೊಂಡ್ಬಿಟ್ರೆ ಹಿಟ್ಲರ್ ಹೆಸರಿಗೆ ಎಷ್ಟು ದುಡ್ಡು ಬರ್ಬೋದು ಅಂತ ಪ್ರತಿಯೊಬ್ಬರು ಹಿಟ್ಲರ್ ಅಂತ ಯೂಸ್ ಮಾಡ್ತಾ ಇರ್ತಾರೆ. ಈಗ ಒಂದು ಹಾಡನ್ನು ಮತ್ತೊಬ್ಬರು ಕದಿಯಂಗಿಲ್ಲ, ಯೂಸ್ ಮಾಡೋಂಗಿಲ್ಲ, ಹಿಂಗೆಲ್ಲ ಇರುತ್ತಲ್ಲ, ಕೃತಿ ಚೌರ್ಯ ಕದ್ದಿದ್ದಾರೆ, ಕೇಸ್ ಹಾಕ್ಬೋದು. ನೀವು ಹಾಡು ಹಾಡೋಂಗಿಲ್ಲ, ಕೆಲವು ಹಂಗೂ ಇದೆ. ಅಂದರೆ ನಾವು ಆಡಿದ್ದನ್ನು ಮತ್ತು ಹಿಂಗೆಲ್ಲ ತುಂಬ ಇದೆ. ಅದು ಹಿಟ್ಲರ್ ಅಂತ ಎಷ್ಟು ಬಳಸಿರ್ಬೋದಲ್ವಾ. ಇರಲಿ, ಅಶೋಕ್ 17 ತಿಂಗಳು ಸರ್ಕಾರದ 17 ಅವಾಂತರಗಳ ಬಗ್ಗೆ ಒಂದು ಅದ್ಭುತವಾದ ಪಟ್ಟಿ ಮಾಡಿದರು. ಅದು ಯಾವುದು ಅಂತ ಹೇಳ್ತಾ ಹೋಗ್ತೀನಿ. ಅವ್ರು ಹೇಳ್ತಾರೆ, 1 ಮುಡಾ ಹಗರಣ ಆಯಿತು 17 ತಿಂಗಳಲ್ಲಿ, 2ನೇದು ವಾಲ್ಮೀಕಿ ಹಗರಣ ಆಯಿತು, 3ನೇದು ಗ್ಯಾರಂಟಿ ಗೊಂದಲ ಆಯಿತು, ಮದ್ಯದ ದರ ಏರಿಕೆ ಆಯಿತು, ಕಾಸು ಕೊಟ್ಟರೆ ಪಂಪ್ ಸೆಟ್ ಸಿಗಬೇಕು, ಮೊದಲು ಪಂಪ್ ಸೆಟ್ಗೆ ಕಾಸು ಕೊಡಬೇಕು ಅಂತಿರಲಿಲ್ಲ, ಒಂದು 2 ಲಕ್ಷ ಮಾಡಿದ್ದಾರೆ. ಭಾಳ ಬೇಸರದ ಸಂಗತಿ ಅದು ನಿಜವಾಗಲೂ. ಉಳಿದದ್ದು ನಾನು ರಾಜಕೀಯ ಮತ್ತೊಂದು ಹೇಳಬಲ್ಲೆ, ಆದರೆ ಪಂಪ್ ಸೆಟ್ಗೆ ದುಡ್ಡು ಮಾಡಿರೋದು ಇದೆಯಲ್ಲ, ಭಾಳ ಕಿರಿಕಿರಿ ಮಾಡಿಟ್ಟಿದ್ದಾರೆ ನಿಜವಾಗಿ ರೈತರಿಗೆ. 6ನೇದು ವಕ್ಫ್ ಬೋರ್ಡ್ ಕಿರಿಕು, 7ನೇದು ಮುಸ್ಲಿಂ ಗುತ್ತಿಗೆದಾರರಿಗೆ ಮೀಸಲಾತಿ ಕೆಲಸ, KSRTC ಚಾಲಕ ಆತ್ಮಹತ್ಯೆಗೆ ಯತ್ನ, ಚಲುವರಾಯಸ್ವಾಮಿ ಮೇಲೆ ಆರೋಪ ಕೇಳಿ ಬಂದಿತ್ತಲ್ಲ, ಪೆನ್ ಡ್ರೈವ್ ತೆಗಿಲ ಅಂತೇಳಿ ಕುಮಾರಸ್ವಾಮಿ ಹೇಳ್ತಾ ಇದ್ರು. ಅದು ಅಬಕಾರಿ ಹಗರಣ, 700 ಕೋಟಿ ರೂಪಾಯಿ ಹಗರಣ ಅಂತ ಮೋದಿ ಹೇಳಿದರು. ಯಾದಗಿರಿಯಲ್ಲಿ PSI ನಿಗೂಢ ಸಾವು, ನಂತರ ನಾವು ಒತ್ತಾಯ ಮಾಡಿದ ನಂತರ 50 ಲಕ್ಷ ಕೊಟ್ಟರು. ಅಲ್ಲಿ ಆತನ ವಿರುದ್ಧ ಭಾಳ ಕೆಟ್ಟದಾಗಿ ಅಲ್ಲಿ MLA ಮಾತಾಡಿದರು. ಅಟ್ರಾಸಿಟಿ ಕೇಸ್ ಅದು ನಿಜವಾಗಿ. ನಾವು ಜೋರು ಸುದ್ದಿ ಮಾಡಿದಾಗ 50 ಲಕ್ಷ ಕೊಟ್ಟರು. ಅಲ್ಲಿ ಕೊಡಿ, ಇಲ್ಲ ಅಂದ್ರೆ ನಾನು ಹೇಳ್ತಾ ಇಲ್ಲ. ಈ ಬಳ್ಳಾರಿಯ ಹೆಣ್ಮಕ್ಳಿಗೆ ತಾಯಂದಿರಿಗೆ ಯಾಕಿಲ್ಲ ಒಂದು 25 ಲಕ್ಷ ಆದರೂ? ಅಲ್ಲಿ ಅಟ್ರಾಸಿಟಿ ಕೇಸ್ ಆಗುತ್ತೆ, ನಿಮ್ಮದೇ MLA ಮೇಲೆ ಅಂತ ಅಂದ್ಬಿಟ್ಟು ಗೃಹ ಸಚಿವರಿಗೆ 50 ಲಕ್ಷ ಕೊಟ್ಟು ಬಂದರು. ದಲಿತ ಯುವಕ ಆತನ ಅಲ್ಲಿಯ ಕಾಂಗ್ರೆಸ್ MLA ಒಂಥರ ಕೆಟ್ಟ ಕೊಳಕ ಬೈದಿದ್ರು ಅಂತೇಳಿ ಅವರ ಪತ್ನಿ ಆರೋಪ ಮಾಡಿದರು. ಇವರು ಬೇಗ ಓಡ್ಬಿಟ್ರು, 50 ಲಕ್ಷ ಕೊಟ್ಟರು. ಕೊಡಲಿ, ಈ ತಾಯಂದ್ರಿಗೂ ಕೊಡಿ ಒಂದು 25 ಲಕ್ಷ ಆದರೂ. ಇನ್ನು 11ನೇ ಪಾಯಿಂಟ್, ಶಾಸಕರ ಅನುದಾನ ಸ್ಥಗಿತ, 12 ಹುಬ್ಬಳ್ಳಿ ಗಲಭೆ ಕೇಸ್ ವಾಪಸ್, 13 ರೇಷನ್ ಕಾರ್ಡ್ ರದ್ದು, ಹೆಬ್ಬಾಳ್ಕರ್ PA ಲಂಚ ಆರೋಪ, ರಾಮೇಶ್ವರಂ ಬ್ಲಾಸ್ಟ್,
ನಕಲಿ ಬೀಜ ಪೂರೈಕೆ ಆರೋಪ, ಬಾಣಂತಿಯರ ಸಾವು. 17 ಪಾಯಿಂಟ್ ಹೇಳಿದರು 17 ತಿಂಗಳಿಗೆ. ಓಕೆ, ನೆಕ್ಸ್ಟ್. ಇನ್ನು ಅಲ್ಲ, ಎಲ್ಲ ಕಡೆ ಈ ಹಿಟ್ಲರ್ ಅಂತ ಹೇಳ್ತಾ ಇರ್ತಾರೆ. ಒಂದು ವೇಳೆ ಹಿಟ್ಲರ್ ಫ್ಯಾಮಿಲಿ ಏನಾದರೂ ಪೇಟೆಂಟ್ ತೊಗೊಂಡ್ಬಿಟ್ರೆ ಹಿಟ್ಲರ್ ಹೆಸರಿಗೆ ಎಷ್ಟು ದುಡ್ಡು ಬರ್ಬೋದು ಅಂತ ಪ್ರತಿಯೊಬ್ಬರು ಹಿಟ್ಲರ್ ಅಂತ ಯೂಸ್ ಮಾಡ್ತಾ ಇರ್ತಾರೆ. ಈಗ ಒಂದು ಹಾಡನ್ನು ಮತ್ತೊಬ್ಬರು ಕದಿಯಂಗಿಲ್ಲ, ಯೂಸ್ ಮಾಡೋಂಗಿಲ್ಲ, ಹಿಂಗೆಲ್ಲ ಇರುತ್ತಲ್ಲ, ಕೃತಿ ಚೌರ್ಯ, ಕದ್ದಿದ್ದಾರೆ, ಕೇಸ್ ಹಾಕ್ಬೋದು ನೀವು. ಹಾಡು ಆಡೋಂಗಿಲ್ಲ, ಕೆಲವರು ಹಂಗೂ ಇದೆ. ಅಂದರೆ ನಾವು ಆಡಿದ್ದನ್ನು ಹಿಂಗೆಲ್ಲ ತುಂಬ ಇದೆ. ಅದು ಹಿಟ್ಲರ್ ಅಂತ ಎಷ್ಟು ಬಳಸಿರ್ಬೋದು ಅಲ್ವಾ? ಇರಲಿ. ಅಶೋಕ್ 17 ತಿಂಗಳು ಸರ್ಕಾರದ 17 ಅವಾಂತರಗಳ ಬಗ್ಗೆ ಒಂದು ಅದ್ಭುತವಾದ ಪಟ್ಟಿ ಮಾಡಿದರು. ಅದು ಯಾವುದು ಅಂತ ಹೇಳ್ತಾ ಹೋಗ್ತೀನಿ. ಅವ್ರು ಹೇಳ್ತಾರೆ, 1, ಮುಡಾ ಹಗರಣ ಆಯಿತು 17 ತಿಂಗಳಲ್ಲಿ. 2ನೇದು ವಾಲ್ಮೀಕಿ ಹಗರಣ ಆಯಿತು. 3ನೇದು ಗ್ಯಾರಂಟಿ ಗೊಂದಲ ಆಯಿತು. ಮದ್ಯದ ದರ ಏರಿಕೆ ಆಯಿತು. ಕಾಸು ಕೊಟ್ಟರೆ ಪಂಪ್ ಸೆಟ್ ಸಿಗಬೇಕು. ಮೊದಲು ಪಂಪ್ ಸೆಟ್ಗೆ ಕಾಸು ಕೊಡಬೇಕು ಅಂತಿರಲಿಲ್ಲ. 2 ಲಕ್ಷ ಮಾಡಿದ್ದಾರೆ. ಭಾಳ ಬೇಸರ ಸಂಗತಿ ಅದು ನಿಜವಾಗಲೂ. ಉಳಿದದ್ದು ನಾನು ರಾಜಕೀಯ ಮತ್ತೊಂದು ಹೇಳಬಲ್ಲೆ, ಆದರೆ ಪಂಪ್ ಸೆಟ್ಗೆ ದುಡ್ಡು ಮಾಡಿರೋದು ಇದೆಯಲ್ಲ, ಭಾಳ ಕಿರಿಕಿರಿ ಮಾಡಿಟ್ಟಿದ್ದಾರೆ ನಿಜವಾಗಿ ರೈತರಿಗೆ. 6ನೇದು ವಕ್ಫ್ ಬೋರ್ಡ್ ಕಿರಿಕು. 7ನೇದು ಮುಸ್ಲಿಂ ಗುತ್ತಿಗೆದಾರರಿಗೆ ಮೀಸಲಾತಿ ಕೆಲಸ. KSRTC ಚಾಲಕ ಆತ್ಮಹತ್ಯೆಗೆ ಯತ್ನ. ಚಲುವರಾಯಸ್ವಾಮಿ ಮೇಲೆ ಆರೋಪ ಕೇಳಿ ಬಂದಿತ್ತಲ್ಲ, ಪೆನ್ ಡ್ರೈವ್ ತೆಗಿಲ ಅಂತೇಳಿ ಕುಮಾರಸ್ವಾಮಿ ಹೇಳ್ತಾ ಇದ್ರು. ಅದು ಅಬಕಾರಿ ಹಗರಣ, 700 ಕೋಟಿ ರೂಪಾಯಿ ಹಗರಣ ಅಂತ ಮೋದಿ ಹೇಳಿದರು. ಯಾದಗಿರಿಯಲ್ಲಿ PSI ನಿಗೂಢ ಸಾವು. ನಂತರ ನಾವು ಒತ್ತಾಯ ಮಾಡಿದ ನಂತರ 50 ಲಕ್ಷ ಕೊಟ್ಟರು. ಅಲ್ಲಿ ಆತನ ವಿರುದ್ಧ ಭಾಳ ಕೆಟ್ಟದಾಗಿ ಅಲ್ಲಿ MLA ಮಾತಾಡಿದರು. ಅಟ್ರಾಸಿಟಿ ಕೇಸ್ ಅದು ನಿಜವಾಗಿ. ನಾವು ಜೋರು ಸುದ್ದಿ ಮಾಡಿದಾಗ 50 ಲಕ್ಷ ಕೊಟ್ಟರು. ಅಲ್ಲಿ ಕೊಡಿ, ಇಲ್ಲ ಅಂದ್ರೆ ನಾನು ಹೇಳ್ತಾ ಇಲ್ಲ. ಈ ಬಳ್ಳಾರಿಯ ಹೆಣ್ಮಕ್ಳಿಗೆ ತಾಯಂದಿರಿಗೆ ಯಾಕಿಲ್ಲ ಒಂದು 25 ಲಕ್ಷ ಆದರೂ? ಅಲ್ಲಿ ಅಟ್ರಾಸಿಟಿ ಕೇಸ್ ಆಗುತ್ತೆ, ನಿಮ್ಮದೇ MLA ಮೇಲೆ ಅಂತ ಅಂದ್ಬಿಟ್ಟು ಗೃಹ ಸಚಿವರಿಗೆ 50 ಲಕ್ಷ ಕೊಟ್ಟು ಬಂದರು. ದಲಿತ ಯುವಕ ಆ ಥರನ ಅಲ್ಲಿ ಕಾಂಗ್ರೆಸ್ MLA ಒಂಥರ ಕೆಟ್ಟ ಕೊಳಕ ಬೈದಿದ್ರು ಅಂತೇಳಿ ಅವರ ಪತ್ನಿ ಆರೋಪ ಮಾಡಿದರು. ಇವರು ಬೇಗ ಓಡ್ಬಿಟ್ರು, 50 ಲಕ್ಷ ಕೊಟ್ಟರು. ಕೊಡಲಿ, ಈ ತಾಯಂದ್ರಿಗೂ ಕೊಡಿ ಒಂದು 25 ಲಕ್ಷ ಆದರೂ. ಇನ್ನು 11ನೇ ಪಾಯಿಂಟ್, ಶಾಸಕರ ಅನುದಾನ ಸ್ಥಗಿತ. 12 ಹುಬ್ಬಳ್ಳಿ ಗಲಭೆ ಕೇಸ್ ವಾಪಸ್. 13 ರೇಷನ್ ಕಾರ್ಡ್ ರದ್ದು. ಹೆಬ್ಬಾಳ್ಕರ್ PA ಲಂಚ ಆರೋಪ. ರಾಮೇಶ್ವರಂ ಬ್ಲಾಸ್ಟ್. ನಕಲಿ ಬೀಜ ಪೂರೈಕೆ ಆರೋಪ, ಬಾಣಂತಿಯರ ಸಾವು. 17 ಪಾಯಿಂಟ್ ಹೇಳಿದರು 17 ತಿಂಗಳಿಗೆ. ಓಕೆ, ನೆಕ್ಸ್ಟ್. ಇನ್ನು ಹತ್ತಿನ ಮಲ್ಲಯುದ್ಧದಲ್ಲಿ ಪಂಚಮಸಾಲಿ ಕಿಚ್ಚು, ಅನುಭವ ಮಂಟಪದ ಸದ್ದು, ವಕ್ಫ್ ಗುದ್ದಾಟ ಎಲ್ಲವನ್ನ ಸೇರಿಸಿ ಸದನದಲ್ಲಿ ಹೋರಾಟವೇ ಹೋರಾಟ. ರಿಪೋರ್ಟ್ ಇದೀಗ ನಿಮ್ಮ ಮುಂದೆ. ಅಧಿವೇಶನದ ಮೊದಲ ದಿನವೇ ಸಮರ. ಸದನದಲ್ಲಿ ಪಂಚಮಸಾಲಿ ಕೋಲಾಹಲ. ಕಿಚ್ಚು 2A ಮೀಸಲಾತಿಗಾಗಿ ಪಂಚಮಸಾಲಿ ಹೋರಾಟದ ಕಿಚ್ಚು ಜೋರಾಗಿದೆ. ಬೆಳಗಾವಿಯಲ್ಲಿ ನಾಳೆಯ ಪಂಚಮಸಾಲಿ ಟ್ರ್ಯಾಕ್ಟರ್ ರ್ಯಾಲಿಗೆ ಡಿಸಿ ಬ್ರೇಕ್ ಹಾಕಿದ್ದಾರೆ. ಇದು ಚಳಿಗಾಲದ ಅಧಿವೇಶನದಲ್ಲಿ ಕೋಲಾಹಲ ಎಬ್ಬಿಸಿದೆ. ಬೆಳಗಾವಿಯ ಸುವರ್ಣಸೌಧದಲ್ಲಿ ಚಳಿಗಾಲದ ಅಧಿವೇಶನ ಆರಂಭ ಆಗ್ತಿದ್ದಂತೆ ಪಂಚಮಸಾಲಿ ಮೀಸಲಾತಿ ಹೋರಾಟ ದಗದಗಿಸಿತು. ಟ್ರ್ಯಾಕ್ಟರ್ ರ್ಯಾಲಿಗೆ ಸರ್ಕಾರ ತಡೆ ಒಡ್ಡಿದ್ದನ್ನ ಪ್ರತಿಭಟಿಸಿ ಶಾಸಕ ಬಸನಗೌಡ